ಸರ್ಕಾರ ಮತ್ತು ಪೊಲೀಸ್ನವರು ಸುಳ್ಳು ಮೊಕದ್ದಮೆಗಳನ್ನು ಹಾಕಿದ್ರೆ ಕಾಂಗ್ರೆಸ್ ಪಕ್ಷ ಸಹಿಸಲಿಲ್ಲ ಅಂತಕ್ಕಂಥ ಮಾತನ್ನ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಪ್ರಜಾಪ್ರಭುತ್ವ. ಪೊಲೀಸ್ನವರನ್ನ ನಾವು ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರ. ಇಂಡಿಯನ್ ಪೀನಲ್ ಕೋಡ್ ಏನ್ ಹೇಳ್ತದೆ, CRPC ಏನ್ ಹೇಳ್ತದೆ, ಇತರ ಕಾನೂನುಗಳು ಏನ್ ಹೇಳ್ತವೆ, ಮತ್ತೆ ಸಂವಿಧಾನ ಏನ್ ಹೇಳ್ತದೆ, ಅದರ ಪ್ರಕಾರವಾಗಿ ನಡ್ಕೊಳ್ತಕ್ಕಂಥದ್ದು ಸರ್ಕಾರ ಮತ್ತು ಪೊಲೀಸ್ನವರ ಜವಾಬ್ದಾರಿ. ನಾವು ಪೊಲೀಸ್ನವ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇಲ್ಲ, ಅದು ಪೊಲೀಸ್ನವರು ಅರ್ಥ ಮಾಡ್ಕೋಬೇಕು. ನಾನು SP ಮಾತಾಡಿದೆ, ನೀವು ಸುಳ್ಳು ಮೊಕದ್ದಮೆಯನ್ನು ಹಾಕಿದ್ದೀರಿ ಸಂಗಮೇಶ್ ಮತ್ತು ಇತರ ನಮ್ಮ ಕಾರ್ಯಕರ್ತರ ಮೇಲೆ, ಅವರ ಕುಟುಂಬದ ಸದಸ್ಯರ ಮೇಲೆ. ಇದು ಸರಿ ಇಲ್ಲ. ಕೂಡಲೇ ನೀವು B ರಿಪೋರ್ಟ್ ಅನ್ನು ಹಾಕಬೇಕು, ಯಾರನ್ನು ಕೂಡ ದಸ್ತಗಿರಿ ಮಾಡಬಾರದು ಅಂತಕ್ಕಂಥ ಮಾತನ್ನ ಈ ಜಿಲ್ಲೆಯ SP ನಾನು ಹೇಳಿದೆ. ಆ SP ನಾನು ಹೇಳಿದ್ರು ಕೂಡ ಅದರ ಮುಂದಿನ ದಿನವೇ ಸಂಗಮೇಶ್ ಅವರ ಪುತ್ರನನ್ನ ದಸ್ತಗಿರಿ ಮಾಡಿದ್ದಾರೆ. ನಾನು ಕೇಳ್ತೇನೆ, ನಿಮಗೆ ಸಾಕಷ್ಟು ಅನುಭವ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ದಸ್ತಗಿರಿ ಮಾಡಿದ್ರಿ? ಅವತ್ತು ಯಾವ ದೊಡ್ಡ ಗಲಾಟೆನೂ ಕೂಡ ನಡೆದಿಲ್ಲ. ನಾನು FIR ನೋಡಿದೆ, ಪತ್ರಿಕೆಗಳನ್ನೆಲ್ಲ ನೋಡಿದೆ, ಸಂಗಮೇಶ್ವರ್ ಅವರಿಂದ ಕೂಡ ಹೇಳಿಕೆಯನ್ನು ತಗೊಂಡೆ. ಕಬಡ್ಡಿ ಆಟ ನಡೆಯುವಾಗ ಅನಗತ್ಯವಾಗಿ ಜೈ ಶ್ರೀರಾಮ್ ಅಂತ ಹೇಳಿ ಗದ್ದಲವನ್ನ, ಕೋಮುಗಲಭೆಯನ್ನ ಉಂಟು ಮಾಡಲಿಕ್ಕೆ ಪ್ರಚೋದನೆಯನ್ನ ಕೊಟ್ಟವರು ಯಾರು? ಸಂಗಮೇಶ ಅವ್ರ ಮನೆಯವರ, ಕಾಂಗ್ರೆಸ್ ಕಾರ್ಯಕರ್ತರ? ಸಂಗಮೇಶ್ ಕೂಡ ನಮ್ಮ ಕಾರ್ಯಕರ್ತರು ಫಿರ್ಯಾದನ್ನು ಕೊಟ್ಟಿದ್ದಾರೆ. ಆ ಫಿರ್ಯಾದನ್ನು ಕೂಡ ನೀವು 307 ಸೆಕ್ಷನ್ 307 ಅನ್ನು ಹಾಕಿದ್ದೀರಿ FIR ನಲ್ಲಿ. ನಾನು ಕೇಳ್ತೇನೆ, ಮಿಸ್ಟರ್ SP, why you are not arrested any BJP man so far? ಇದು ಪಕ್ಷಪಾತ ಅಲ್ವಾ? ಸರ್ಕಾರದ ಕುಮ್ಮಕ್ಕಲ್ವಾ? ಸರ್ಕಾರದ ಏನ್ ಹೇಳ್ತದೆ ಅದಕ್ಕೆ ಕುಣಿತಕ್ಕಂಥದ್ದಲ್ವಾ ಇದು? ನೀವು ಸರ್ಕಾರ ಹೇಳದಂತೆ ಕುಣಿಲಿಕ್ಕೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಯಾರು ಕೂಡ ಇದನ್ನ ಬಿಡ್ಲಿಕ್ಕೆ ತಯಾರಿಲ್ಲ ಅಂತಕ್ಕಂಥ ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನಿಮಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೋಸ್ಕರ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೋಸ್ಕರ. ಇದೇ ಮುಂದುವರೆದರೆ, ಇದೇ ಪೊಲೀಸ್ ದೌರ್ಜನ್ಯ ಮುಂದುವರೆದರೆ
ನಾವು ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಪ್ರತಿ ಕ್ಷೇತ್ರದಲ್ಲಿ ಇಂಥ ದೌರ್ಜನ್ಯಗಳು ನಡೆದರೆ ನಿಮ್ಮ ಪೊಲೀಸ್ ಸ್ಟೇಷನ್ಗಳಿಗೆ, ಎಲ್ಲ ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಮುತ್ತಿಗೆ ಹಾಕಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಇನ್ನೆರಡು ವರ್ಷ ಅಷ್ಟೇ, ಅದಕ್ಕಿಂತ ಮುಂಚೆನೆ ಬಿದ್ದೋಗ್ಬಿಡ್ಬೋದು, ಹೇಳಕ್ ಬರಲ್ಲ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥದ್ದು ಅನೈತಿಕ ಸರ್ಕಾರ, ಜನರ ಆಶೀರ್ವಾದ ಪಡ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಅಲ್ಲ. ಕಾಂಗ್ರೆಸ್ನ 13 ಜನ, ಬಿಜೆಪಿಯ 4 ಜನ, ನಮ್ದು 14 ಜನ, ಬಿಜೆಪಿ 3 ಜನ, ಅಲ್ಲ ಜೆಡಿಎಸ್ ನ 3 ಜನ, 17 ಜನ ತಗೊಂಡು ಯಡಿಯೂರಪ್ಪ ದುಡ್ಡು ಕೊಟ್ಟು, ಕೋಟಿ ಗಟ್ಟಲೆ ದುಡ್ಡು ಕೊಟ್ಟು, ಏನ್ ಯಡಿಯೂರಪ್ಪನ ಸ್ವಂತ ದುಡ್ಡು? ನೀವು ಅದನ್ನ ತಡಿಬೇಕಾಗಿತ್ತು. ನಿಮ್ಗೇನಾದ್ರೂ ಕಾನೂನು ಬಗ್ಗೆ ಗೌರವ ಇದ್ದಿದ್ರೆ, ನಿಮ್ಗೇನಾದ್ರು ಆತ್ಮಸಾಕ್ಷಿ ಇದ್ದಿದ್ರೆ ಅದನ್ನ ತಡಿಬೇಕಾಗಿತ್ತು. ಕೋಟಿಗಟ್ಟಲೆ ಲೂಟಿ ಹೊಡೆದು ಇಲ್ಲಿ ಆಸ್ತಿ ಮಾಡಿದಾರಲ್ಲ, ಅವ್ರ ಮೇಲೆ ಏನ್ರಿ ಕ್ರಮ ತಗೊಂಡಿದ್ದೀರಿ? ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ಏನ್ ಸತ್ಯ ಹರಿಶ್ಚಂದ್ರಗಳ ಇವರು? ಸತ್ಯ ಹರಿಶ್ಚಂದ್ರರ ಕಣ್ಣೆರಗೆ ನೋಡ್ತಾ ಇದ್ದೀರಿ. ದಯಮಾಡಿ ಈ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮಗೆ ಸರ್ಕಾರ ಸಂಬಳ ಕೊಡ್ತಕ್ಕಂಥದ್ದು ಸರ್ಕಾರವೇ ಹೊರತು ಯಡಿಯೂರಪ್ಪನವ್ರ ಮನೆಯಿಂದ ಅಲ್ಲ, ಈಶ್ವರಪ್ಪನವರ ಮನೆಯಿಂದ ಅಲ್ಲ, ಬಿಜೆಪಿಯಿಂದ ಅಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಜನರ ತೆರಿಗೆ ಹಣ ನೀವು ಸಂಬಳ ಪಡ್ಕೊಳ್ತಕ್ಕಂಥದ್ದು. ಗಿಂಬಳ ಬೇರೆ ಇದೆ ನಿಮಗೆ. ಆದ್ದರಿಂದ ನಾವು ಇವತ್ತು ಅಂತಿಮವಾಗಿ ನಿಮಗೆ ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಲಕ್ಷಾಂತರ ಜನ ಇದ್ದಾರೆ. ಅವರು ಬೀದಿಗಿಳಿದ್ರೆ ಯಾವ ಪೊಲೀಸ್ನವರು ಕೂಡ ಅವರನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಡಿಯೂರಪ್ಪ, ಈಶ್ವರಪ್ಪ, ನಿಮಗೆ ಅಧಿಕಾರದ ಮದ ಎಷ್ಟು ದಿನ ಇರ್ತೀರಿ? ನಾವು ಬಂದಾಗ ಇಂಥ ನೀಚ್ ಕೆಲಸ ಮಾಡಲ್ಲ. ಪೊಲೀಸ್ನವ್ರನ್ನ ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಲ್ಲ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. 5 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಪೊಲೀಸ್ನವರನ್ನ ಬಳಸ್ಕೊಳ್ತಕ್ಕಂಥ ನಿದರ್ಶನ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. 5 ವರ್ಷದಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಪೊಲೀಸ್ನವರನ್ನ ಬಳಸ್ಕೊಂಡಿಲ್ಲ. 307 ಕೇಸ್ ಹಾಕ್ತೀರಾ? ಇನ್ನೊಂದ್ಸರ್ ಓದ್ಕೊಳ್ರಿ 307 ಅಂದ್ರೆ ಏನು ಅಂತ ಡೆಫಿನೇಷನ್. ಇನ್ನೊಂದ್ಸರಿ ಓದ್ಕೊಳ್ಳಿ. ವಾಟ್ ಆರ್ ದಿ ಇಂಗ್ರೀಡಿಯೆಂಟ್ಸ್ ಆಫ್ 307? IPC ಓದ್ಕೊಳ್ಳಿ ಇನ್ನೊಂದ್ಸರಿ.
ಇವ್ರ ಕೇಸ್ ಇದೆಯಲ್ಲ, ಒಂದು ವೇಳೆ ತಳ್ಳಾಟ ಮಾಡಿದ್ರು ಕೂಡ ಬಹಳ ಹೆಚ್ಚಂದ್ರೆ 323 ಆಗ್ಬಹುದು ಅಷ್ಟೇ. 323 ಆರ್ 324 ಮ್ಯಾಕ್ಸಿಮಮ್ ಸಿಂಪಲ್ ಹರ್ಟ್ ಅಂತ ಕರೀತಾರೆ. ಹರ್ಟೇ ಆಗಿಲ್ಲ, ಸಿಂಪಲ್ ಇಲ್ಲಿ ಬಂತು. ಅಲ್ಲಿ ಸಿಂಪಲ್ ಇಲ್ಲ, ಗ್ರೀವಿಯಸ್ ಇಲ್ಲ. ದೇರ್ ಇಸ್ ನೋ ಹರ್ಟ್ ಅಟ್ ಆಲ್. ಯಾರಿಗಾರು ಗಾಯ ಆಗಿದೆಯೇನಪ್ಪ? ನಾನು ಕೇಳ್ತೀನಿ ಪೊಲೀಸ್ನವ್ರು, ಹಾಗಾದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಪ್ರೊಡ್ಯೂಸ್ ಮಾಡಿ. ಹಾಗಾದ್ರೆ ಡಾಕ್ಟರ್ ಏನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಯಾರಿಗೆ ಏನ್ ಗಾಯ ಆಗಿದೆ, ಯಾವ ವೆಪನ್ ಯೂಸ್ ಮಾಡಿದ್ದಾರೆ, ಯಾವ ಕ್ಲಬ್ ಯೂಸ್ ಮಾಡಿದ್ದಾರೆ, ಕೊಡ್ಲಿ ನೋಡೋಣ. ಸುಳ್ಳು ಕೇಸ್ ಹಾಕ್ತೀರಾ? ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ಆತ್ಮಸಾಕ್ಷಿ ಏನಾದ್ರು ಇದೆಯಾ ನಿಮಗೆ? ನಾವು ಸರ್ಕಾರ ಮಾಡಿದ್ದೀವಿ, ಜನ ಅಧಿಕಾರ ಕೊಡೋದು ಜನಸೇವೆ ಮಾಡಲಿ ಅಂತ ಹೊರತು ನಮಗೆ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕ್ಲಿಕ್ಕೋಸ್ಕರವಾಗಿ, ಅವರನ್ನ ತುಳಿಲಿಕ್ಕೋಸ್ಕರವಾಗಿ ಅಲ್ಲ ಅಂತಕ್ಕಂಥ ಪ್ರಾಥಮಿಕ ನೀತಿಯನ್ನ ಕಲ್ತ್ಕೋಬೇಕಾಗ್ತದೆ. ನೀವು ಪ್ರಾಥಮಿಕ ಪಾಠ ಕಲಿಬೇಕಾಗ್ತದೆ. ಜನ ಅಧಿಕಾರ ಕೊಡೋದು ಜನರ ಕೆಲಸ ಮಾಡಿ ಅಂತ. ಯಡಿಯೂರಪ್ಪ ಹಿಂಭಾಗಲಿಂದ ಬಂದಿದ್ದೀರಲ್ಲ ನೀವು, 2 ವರ್ಷದಲ್ಲಿ ಏನಾದ್ರು ಮಾಡಿದಿರೇನ್ರಿ? ಲೂಟಿ ಹೊಡೆಯೋದು ಬಿಟ್ರೆ ಬೇರೆ ಏನಾದ್ರು ಮಾಡಿದಾರ? ಏನಾದ್ರು ಮಾಡಿದಾರ? ಏನಾದ್ರು ಮಾಡಿದಾರ? ನಾನು ಕೇಳಕ ಬಂದೆ. ಈ ಹೋಟ್ಲಲ್ಲಿ ಬರುವಾಗ ಒಂದು ಹೋಟ್ಲ್ ಸಿಕ್ತು. ಇದು ಯಾರ್ದ್ರಿ ಇದು ಹೋಟ್ಲು ಅಂತಂದೆ. ಯಡಿಯೂರಪ್ಪಂದು ಅಂತಂದ್ರು. ಏನ್ ಯಡಿಯೂರಪ್ಪ? ನೀವಿಬ್ಬರಿಗೂ ಕಾಂಪಿಟಿಷನ್ ಇಲ್ಲಿ. ಈಶ್ವರಪ್ಪ ಯಡಿಯೂರಪ್ಪನಿಗೆ ಕಾಂಪಿಟಿಷನ್. ನಾನೆಷ್ಟು ಆಸ್ತಿ ಮಾಡಬೇಕು, ನಾನೆಷ್ಟು ಆಸ್ತಿ ಮಾಡಬೇಕು ಅಂತೇಳಿ ಕಾಂಪಿಟಿಷನ್. ಕಾಂಪಿಟಿಷನ್. ಈ ಯಡಿಯೂರಪ್ಪನ ಮನೆಯಲ್ಲಿ, ಈಶ್ವರಪ್ಪನ ಮನೆಯಲ್ಲಿ ದುಡ್ಡು ಎಣಿಸೋ ಮಿಷಿನ್ ಸಿಕ್ತು. ದುಡ್ಡು ಎಣಿಸೋ ಮಿಷಿನ್. ಅವ್ ಕೇಳಿದ್ರೆ ಪಾಪ ಅದು ಇನ್ನೋಸೆಂಟ್ ಆಗಿ ಒಪ್ಕೊಂಡಿದ್ದಾನೋ, ಗೊತ್ತಿಲ್ಲದೆ ಒಪ್ಕೊಂಡಿದ್ದಾನೋ, ಗೊತ್ತಿಲ್ಲದೆ ಹೌದು ನಾನು ದುಡ್ಡು ಎಣಿಸಕ್ಕೆ ಇಟ್ಕೊಂಡಿದ್ದೀನಿ ಮಿಷಿನ ಅಂತ. 2 ಅದು ಒಂದಲ್ಲ 2. ಐ ಡೋಂಟ್ ನೋ, ನಿಮ್ಮಲ್ಲಿ ಯಾರ ಹತ್ರ ಇದೆಯಾ ಮಿಷಿನು? ದುಡ್ಡು ಎಣಿಸೋ ಮಿಷಿನ್ ಇದೆಯಾ? ಈ ರಮೇಶ್ ಕುಮಾರ್ ಹೇಳ್ತಾರೆ ನಾ ಇಟ್ಕೊಂಡಿದ್ದೀನಿ ಅಂತ. ಇವ್ರ ಹತ್ರ ಕೈಲಿ ಎಣಿಸಕ್ಕೆ ದುಡ್ಡಿಲ್ಲ, ಇನ್ ಮಿಷಿನ್ ಎಣಿಸಕ್ಕೆ ದುಡ್ಡಿಲ್ಲ ಬರ್ತದ ನಿನಗೆ? ಇಂಥ ಲಜ್ಜೆಗೆಟ್ಟವರು, ಮಾನಗೆಟ್ಟವರು ರಾಜಕಾರಣದಲ್ಲಿ ಇರ್ಬೇಕಂದ್ರೆ ಯಡಿಯೂರಪ್ಪ ಮಾತೆತ್ತಿದ್ರೆ ಹಸಿರು ಟವಲ್ ಹಾಕಬಿಡೋದು. ಇದೇ ಯಡಿಯೂರಪ್ಪ 2008ರಲ್ಲಿ ಹಸಿರು ಟವಲ್ ಹಾಕಂದ್ರೆ ಏನ್ ಪ್ರಮಾಣ ವಚನ ತಗೊಂಡ್ರು? ಪ್ರಮಾಣ ವಚನ ತಗೊಂಡಂತ ಒಂದೇ ವಾರದಲ್ಲಿ ಹಾವೇರಿನಲ್ಲಿ ರೈತರು ಗೊಬ್ಬರ ಕೊಡ್ರಿ, ಮಳೆ ಬಿದ್ದಿದೆ, ಬೀಜ ಕೊಡ್ರಿ, ಪೆಸ್ಟಿಸೈಡ್ಸ್ ಕೊಡ್ರಿ ಅಂತ ಕೇಳಿದ್ರೆ ರೈತರ ಮೇಲೆ ಗೋಲಿಬಾರ್ ಮಾಡಿಸಿ ಪೊಲೀಸ್ನವರನ್ನ ಛೂ ಬಿಟ್ಟು 2 ರೈತರನ್ನ ಕೊಂದು ಹಾಕಿದವರು ಇದೇ ಹಸಿರು ಹಾಕಿರ್ತಕ್ಕಂಥ ಮಿಸ್ಟರ್ ಯಡಿಯೂರಪ್ಪ. ನಾಚಿಕೆ ಆಗಲ್ಲ? ನಾಚಿಕೆ ಆಗಲ್ಲ ಇವರಿಗೆ? ಹಸಿರು ಟವಲ್ ಹಾಕೊಳ್ಳೋದು. ಈ ಹಸಿರು ಟವಲ್ ಹಾಕೊಳ್ಳೋ ರೈತ ಏನ್ ಗೊತ್ತಾ? ರೈತರ ಮಗ, ಮಣ್ಣನ ಮಗ.
ನಾವೆಲ್ಲ ಯಾರ ಮಕ್ಕಳಪ್ಪ, ನೀವು ಇಲ್ಲಿ ಕೂತಿರೋರೆಲ್ಲ? 2011 ಸಾಲಿಗೆ 100 ರೂಪಾಯಿ ಬಾಕಿ ಇನ್ನೂ ಕೊಟ್ಟಿಲ್ಲ. ರೈತರ ಮಗ, ಮಣ್ಣನ ಮಗ, ಇದೇ ಮಣ್ಣನ ಮಗ ವಿಧಾನ ಪರಿಷತ್ನಲ್ಲಿ ಇಲ್ಲಿ SR ಪಾಟೀಲ್ ಸಾಕ್ಷಿ. ಉಗ್ರಪ್ಪ ಅಂತ ಹೇಳಿ ನಮ್ಮ ಪಕ್ಷದ ಅಂದಿನ ಮುಖಂಡರು ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಕೇಳಿದ್ರೆ ಯಡಿಯೂರಪ್ಪ ಏನನ್ಬೇಕು? ಉಗ್ರಪ್ಪ ಸಾಲ ಮನ್ನಾ ಮಾಡಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ. ಯಾರು ಹೇಳಿದ್ದು? ಮಿಸ್ಟರ್ ಯಡಿಯೂರಪ್ಪ. ಹಸಿರಟ್ಟೆ ಹೊಲ ಹಾಕಿರ್ತಕ್ಕಂಥ ಮಿಸ್ಟರ್ ಯಡಿಯೂರಪ್ಪ. ಈಗ ಅವ್ರ ಪ್ರಣಾಳಿಕೆ ನೋಡಿದ್ದೀರಾ ನೀವು? 2018 2018 ಪ್ರಣಾಳಿಕೆ ನೋಡಿದ್ದೀರಾ? ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆ ನೋಡಿದ್ದೀರಾ? ನೀವು ಓದ್ಕೋಬೇಕು. ಆ ಪ್ರಣಾಳಿಕೆಯಲ್ಲಿ ಮೊದಲನೇ ಭರವಸೆ ಹೇಳಿರ್ತಕ್ಕಂಥದ್ದು 1 ಲಕ್ಷದ ರೂಪಾಯಿನವರೆಗೆ, ಅದು ಸೊಸೈಟಿ ಸಾಲ ಆಗಿರ್ಬೋದು, ಬ್ಯಾಂಕಿನ ಸಾಲ ಆಗಿರ್ಬೋದು. ಅಧಿಕಾರಕ್ಕೆ ಬಂದ ತಕ್ಷಣವೇ ಸೊಸೈಟಿ ಸಾಲ 1 ಲಕ್ಷ ರೂಪಾಯಿ, ಬ್ಯಾಂಕಿನ ಸಾಲ 1 ಲಕ್ಷ ರೂಪಾಯಿ, ರೈತರು ಮಾಡಿರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿಲ್ಲಪ್ಪ ಯಡಿಯೂರಪ್ಪ, ಹಸಿರಟ್ಟವಲ್ಲ ಯಡಿಯೂರಪ್ಪ. 2 ವರ್ಷ ಆಯ್ತು ಮನ್ನಾ ಮಾಡಿದ್ರಿ ಅಂದ್ರೆ ಮಿಸ್ಟರ್ ಯಡಿಯೂರಪ್ಪ. ಮನ್ನಾ ಮಾಡಿದ್ರೇನ್ರಿ? ನಿಮ್ಗೆ ಯಾವ ನೈತಿಕತೆ ಇದೆ ಹಸಿರಟ್ಟೆ ಹೊಲ ಹಾಕೊಳ್ಳಿಕ್ಕೆ? ವಾಟ್ ಮಾರಲ್ ರೈಟ್ ಯು ಹ್ಯಾವ್? ರೈತರದು ರಿವಾಲ್ವಿಂಗ್ ಫಂಡ್ 5,000 ಕ್ರಿಯೇಟ್ ಕೊಡ್ತೀನಿ, ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ 500 ಕೋಟಿ ಕೊಡ್ತೀನಿ. 1 ಪೈಸೆ ಕೊಡ್ಲಿಲ್ಲ ಇವತ್ತಿನವರಿಗೆ. ರಿವಾಲ್ವಿಂಗ್ ಫಂಡಿಗೆ 1 ರೂಪಾಯಿ ಕೊಡ್ಲಿಲ್ಲ. ಇವರು ರೈತರ ಮಕ್ಕಳು. ಮನಮೋಹನ್ ಸಿಂಗ್ ಅವರು ರೈತರ ಸಾಲ 72,000 ಕೋಟಿ ಮನ್ನಾ ಮಾಡಿದ್ರು. ನಾನೇನ್ ಭರವಸೆ ಕೊಟ್ಟಿದ್ದೇನೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ? 50,000 ರೂಪಾಯಿವರೆಗೆ 22,27,000 ರೈತರಿಗೆ 8,165 ಕೋಟಿ ಮನ್ನಾ ಮಾಡಿದದ್ದು ನಮ್ಮ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ ಯಾವತ್ತೂ ಮಾಡಲಿಲ್ಲ. ನಾನು ಯಾವತ್ತೂ ಹಸಿರಟ್ಟೆ ಹೊಲ ಹಾಕೊಂಡು ಹೋಗ್ಲಿಲ್ಲ. ನಾಟಕ ಆಡ್ತೀರೇನ್ರಿ? ಡೋಂಗಿ ತನ ಮಾಡ್ತೀರೇನ್ರಿ? ಯಡಿಯೂರಪ್ಪ ರೈತರ ಮಗ, ರೈತರ ಮಗ. ಬಡವರ ಪರ ಇದ್ದೀವಿ, ದಲಿತರ ಪರ ಇದ್ದೀವಿ. ಇದೇ ರಮೇಶ್ ಕುಮಾರ್ ಅವರು ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆ ಆಯಿತು ನಮ್ದು. 165 ಭರವಸೆಗಳನ್ನ ಹೇಳಿದ್ರು ಅಲ್ಲಿ. ಇವತ್ತೇನಾದ್ರು ನುಡಿದಂತೆ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ಇವತ್ತು ತಿಳ್ಕೋಬೇಕಾಗ್ತದೆ. ರಾಜ್ಯದಲ್ಲಿ ಬೇರೆ ಯಾವ ಸರ್ಕಾರನೂ ಮಾಡಲಿಲ್ಲ. ಎಲ್ಲ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥದ್ದು. ಇಟ್ ಇಸ್ ಓನ್ಲಿ ಗವರ್ಮೆಂಟ್, ಇಟ್ ಇಸ್ ಅವರ್ ಗವರ್ಮೆಂಟ್. ನಾನು ಯಾರು ಬೇಕಾದ್ರೂ ತೆಗೆದು ನೋಡ್ಬೋದು ನಮ್ಮ ಪ್ರಣಾಳಿಕೆನ, ಬಿಜೆಪಿ ಪ್ರಣಾಳಿಕೆನ ತೆಗೆದು ನೋಡ್ಬೋದು, ನಮ್ಮ ಪ್ರಣಾಳಿಕೆನ ತೆಗೆದು ನೋಡ್ಬೋದು. ನಾನಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಭಾರತೀಯ ಜನತಾ ಪಕ್ಷದವರು ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ರು, ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ರು. ಯಡಿಯೂರಪ್ಪ, ನೀವು 2 ವರ್ಷದಲ್ಲಿ ಬಂದು 2 ವರ್ಷದಲ್ಲಿ 1,30,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಸಾಲ ಮಾಡಿದ್ದಾರೆ 1,30,000 ಕೋಟಿ ಕೇವಲ 2 ವರ್ಷದಲ್ಲಿ.
ಇವತ್ತು ಡೂರು ಈ ಯಡಿಯೂರಪ್ಪ ಬಂದ ಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರ್ 78% ಇತ್ತು ಇವರು ಬಂದ ಕಾಲದಲ್ಲಿ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಸಂಬಳ, ಪೆನ್ಷನ್, ರೀಪೇಮೆಂಟ್ ಆಫ್ ಇಂಟ್ರೆಸ್ಟ್, ಸಬ್ಸಿಡಿ ಇವೆಲ್ಲ ಕೊಡೋದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು. ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ ಒಟ್ಟು ರೆವಿನ್ಯೂ ರಿಸೀಟ್ಸ್ ನಲ್ಲಿ 78% ಇತ್ತು. ಅಂದ್ರೆ ಇನ್ನ 22% ಡೆವಲಪ್ಮೆಂಟ್ಗೆ ಉಳಿತಿತ್ತು. ಇವ್ರು ಬಂದ ಮೇಲೆ 102% ಆಗಿದೆ. 102% in revenue receipts. Where is the money for the development? ಈ ವರ್ಷ ಅಂದ್ರೆ 20-29ರಲ್ಲಿ ಅಲ್ಲ 20-21ರಲ್ಲಿ ರೆವಿನ್ಯೂ ಡಿಪಿಸಿಟ್ 19,600 ಕೋಟಿ ರೂಪಾಯಿ ಆಗಿದೆ. 71,000 ಕೋಟಿ ಸಾಲ ತಗೊಬಂದು 19,000 ಕೋಟಿ ಕಟ್ಟಬೇಕು. ಅದರೊಳಗಡೆ 71,000 ಕೋಟಿ ಸಾಲ ತಗೊಬಂದು 19,000 ಕೋಟಿ 19,600 ಕೋಟಿ ಸಂಬಳ ಸಾರಿಗೆ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಡಿಯೂರಪ್ಪ ಒಂದು ಸೆಕೆಂಡ್ ಇರಬಾರ್ದು ಅಧಿಕಾರದಲ್ಲಿ. ಮಾನ ಮರ್ಯಾದೆ ಇದ್ರೆ ಒಂದೇ ಒಂದು ಸೆಕೆಂಡ್ ಇರಬಾರ್ದು. ಮಾನ ಮರ್ಯಾದೆ ಇದ್ರೆ ದೇಶನ ಆರ್ಥಿಕವಾಗಿ ದಿವಾಳಿ ಮಾಡಿಬಿಟ್ಟಿದ್ದಾರೆ. ಯಾವ ರಾಜ್ಯದಲ್ಲಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ 102% ಕಮಿಟೆಡ್ ಎಕ್ಸ್ಪೆಂಡಿಚರ್. ಕಮಿಟೆಡ್ ಎಕ್ಸ್ಪೆಂಡಿಚರ್ 1,62,000 ಕೋಟಿ. ಯಡಿಯೂರಪ್ಪ ಮುಖ್ಯಮಂತ್ರಿ, ಈ ರಾಜ್ಯ ಹಾಳು ಮಾಡ್ತಾ ಇದ್ದೀರಲ್ರಿ, ಈ ರಾಜ್ಯ ದಿವಾಳಿ ಮಾಡ್ತಾ ಇದ್ದೀರಲ್ರಿ. ಇಷ್ಟಾದ್ರೂ ಕುರ್ಚಿ ಬಿಡಕ್ ನಿಮ್ಗೆ ಇಷ್ಟ ಇಲ್ಲ. ಆದ್ರೆ ಜನ, ಈ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯವೋ, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಅಷ್ಟೇ ಸತ್ಯ ಅಂತಕ್ಕಂಥದನ್ನ ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಹೇಳಿದ್ರು 7ಕ್ಕೆ 7 ಸ್ಥಾನಗಳನ್ನ ಗೆಲ್ತೀವಿ ನಾವು ಅಂತ. ಸಂಗಮೇಶ್ ಒಬ್ಬರು ಗೆದ್ದಿದ್ರು ಕಳೆದ ಚುನಾವಣೆಯಲ್ಲಿ. ನಿನ್ ಜೊತೆಗೆ ಇನ್ನೂ 6 ಜನ ಗೆಲ್ತಾರೆ. ಸೀನಿಯರ್ ಅಲ್ವಾ, ಕೂತ್ಕೊಳ್ಳಿ. ಆದ್ರಿಂದ ನಾನು ಹೇಳ್ತೀನಿ, ಸಂಗಮೇಶ ಹೆದರ್ಕಬೇಡ. ಇಡೀ ಕಾಂಗ್ರೆಸ್ನ ಲಕ್ಷಾಂತರ ಕಾರ್ಯಕರ್ತರು ನಿನ್ನ ಹಿಂದೆ ಇದೆ, ಕಾರ್ಯಕರ್ತರ ಹಿಂದೆ ಇದೆ. ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ರಕ್ಷಣೆಗೆ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ವಾ, ನಿನ್ನ ಹಿಂದ್ಗಡೆ ಇದ್ದೀವಿ. ನಾನು ಹೇಳಿದೆ ಸಂಗಮೇಶ್ಗೆ, ಈ ಸರ್ಕಾರದಲ್ಲಿ ನ್ಯಾಯ ಸಿಕ್ಕಲ್ಲ. ಇವರು ದುಷ್ಟು ಇವರು ಕೋರ್ಟ್ಗೋ ಜಾಮೀನ್ ತಗೋ, ನಾನು ಬರ್ತೀನಿ ಶಿವಮೊಗ್ಗಕ್ಕೆ, ಪೊಲೀಸ್ನವರ ಶಿವಮೊಗ್ಗ ಚಲೋ ಮಾಡೋಣ, ಅಧಿಕಾರಿಗಳ ಆ ಕಚೇರಿಗಳಿಗೆ ಮುತ್ತಿಗೆ ಹಾಕೋಣ ಅಂತ ಹೇಳಿದ್ದೆ ನಾನು. ಬಿಟ್ಬಿಡಿ, ಇನ್ಮೇಲೆ ಪೊಲೀಸ್ನವರು ಇನ್ಮೇಲೆ ಎಚ್ಚರಿಕೆಯಿಂದ ಇರಿ. ನಾವು ಇಡೀ ರಾಜ್ಯದಲ್ಲಿ ಶಿವಮೊಗ್ಗದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಮುತ್ತಿಗೆ ಹಾಕ್ತೀವಿ. ಭದ್ರಾವತಿಯಲ್ಲಿ ಮುತ್ತಿಗೆ ಹಾಕ್ತೀವಿ, ಶಿವಮೊಗ್ಗದಲ್ಲಿ ಮುತ್ತಿಗೆ ಹಾಕ್ತೀವಿ,
ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮುತ್ತಿಗೆ ಹಾಕ್ತೀವಿ, ಶಿಕಾರಿಪುರದಲ್ಲಿ ಮುತ್ತಿಗೆ ಹಾಕ್ತೀವಿ. ಈ ಶಿಕಾರಿಪುರದ ನಿಮ್ಮ ಯಡಿಯೂರಪ್ಪ ಇದ್ದಾರಲ್ಲ, ಇವ್ರಿಗೆ ಏನ್ ಗೊತ್ತ, ಈಗ ಈಸಾನ್ ಆನ್ಸಿಬಿಟ್ರಿ ಬೇಲ್ ಮೇಲೆ ಇರೋದು ಗೊತ್ತಾ ಪ್ರಸನ್ನ ನಿಂಗೆ? ಇವರು ಒಂದು ಲ್ಯಾಂಡ್ ಕೇಸ್ನಲ್ಲಿ ಇವನು ನಿರಾಣಿ ಇಬ್ರು FIR ಕ್ವಾಶ್ ಮಾಡ್ಲಿಕ್ಕೆ ಹೈಕೋರ್ಟ್ಗೆ ಹಾಕ್ತಾರೆ, ಬೆಂಗಳೂರು ಹೈಕೋರ್ಟ್ಗೆ. ಇವ್ರು ಹಾಕಿದಂತ ಅರ್ಜಿ ವಜಾ ಆಗ್ಬಿಡ್ತದೆ ಹೈಕೋರ್ಟ್ ನಲ್ಲಿ. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ನಿರಾಣಿ ಮತ್ತು ಯಡಿಯೂರಪ್ಪ. ಸುಪ್ರೀಂ ಕೋರ್ಟ್ ನಲ್ಲಿ ಹೇಳ್ತಾರೆ, ನಿಮಗೆ ನಿಮ್ಮ ಅರ್ಜಿಯನ್ನ ಪುರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವರು ಲಾಯರ್ ಹೇಳ್ತಾರೆ, ಯಡಿಯೂರಪ್ಪನವರು ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಸ್ವಾಮಿ ಅಂತ ಜಡ್ಜಿಗೆ. ಯಾರೇ ಮಾಡ್ತಾರೆ? ಮುಖ್ಯಮಂತ್ರಿಗಳು ಅವರು. ಯಾರು ಪೊಲೀಸ್ನವರು ಧೈರ್ಯ ಹೇಳಿದೆ ಅವರು ಅರೆಸ್ಟ್ ಮಾಡಕ್ಕೆ? ಇಲ್ಲ ಇಲ್ಲ, ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಸೀನಿಯರ್ ಅಡ್ವೊಕೇಟ್, ದಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ರೋಟ್ಗಿ ಮುಕುಲ್ ರೋಟ್ಗಿ ಮನವಿ ಮಾಡ್ತಾರೆ ಸುಪ್ರೀಂ ಕೋರ್ಟ್. ಆಗ ಅರೆಸ್ಟ್ ಮಾಡೋದಕ್ಕೆ ಸ್ಟೇ ಕೊಟ್ಬಿಡ್ತಾರೆ. ಗೊತ್ತಾ ನಿಮ್ಗೆ? ಇದು ಹೇಳ್ಬೇಕು ನೀವು. ಸುಪ್ರೀಂ ಕೋರ್ಟ್ ನಲ್ಲಿ ಓರಲ್ ಆಗಿ ಅರೆಸ್ಟ್ ಮಾಡಬೇಡಿ ಅಂತೇಳಿ ಸ್ಟೇ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? ಮಿಸ್ಟರ್ ಯಡಿಯೂರಪ್ಪ. ಅದರಿಂದ ನೀವು ಹೆದರ್ಕೋಬೇಕಾಗಿಲ್ಲ. ಮಿಸ್ಟರ್ ಯಡಿಯೂರಪ್ಪ. ಇನ್ನು ನಾನು ಕೇಂದ್ರ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಕ್ ಹೋಗಲ್ಲ. ನಾನು 7 kg ಅಕ್ಕಿ ಕೊಡ್ತಿದ್ದೆ ಫ್ರೀಯಾಗಿ ಅಲ್ವಾ? ಈಗ ಎಷ್ಟು kg ಕೊಟ್ಟರು? 4-5 kg 2 kg ಯಾಕೆ ಕಡಿಮೆ ಮಾಡಿದ್ರು? ಯಾಕೆ ಕಡಿಮೆ ಮಾಡಿದ್ರು? ಬಡವರಿಗೆ 2 ಹೊತ್ತು ಊಟ ಮಾಡಬೇಕು, ಯಾರು ಹಸಿರು ಮಲಗಬಾರದು ಅಂತೇಳಿ ನಾವು 7 kg ತಲಾ 7 kg ಅಕ್ಕಿಯನ್ನ ಕೊಡ್ತಾ ಇದ್ರೆ, ಈ ಯಡಿಯೂರಪ್ಪ ಬಂದು 2 kg ಕಡಿಮೆ ಮಾಡಿದನಲ್ಲ. ಏನ್ ಅಕ್ಕಿಗೆ ಇವ್ರ ಅಪ್ಪನ ಮನೆಯಿಂದ ಕೊಡ್ತಿದ್ರ ದುಡ್ಡ? ನಾನ್ ಕೊಡ್ತಾ ಇರೋದು ನಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ನ ಜನರ ದುಡ್ಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಇವ ಹಂಗ್ ಮಾಡ್ತಾ ಇಲ್ಲ, ಕೆರೆಗೆ ಚೆಲ್ಲಲ್ಲ, ಮನೆಗೆ ತಗೊಂತ ಬಿಡ್ತಾರೆ. ಎಲ್ಲ ಮನೆಗೆ ತಗೊಂಡ್ಬಿಡೋದು. ಕೆರೆಯ ನೀರನ್ನು ಮನೆಗೆ ತಕೋ. ಈ ತರದವ್ರು ಎಲ್ಲರೂ ನೋಡಿದ್ದೀರೇನಪ್ಪ? ಇವತ್ತು ಬೆಲೆ ಏರಿಕೆ, ಪದಾರ್ಥಗಳ ಬೆಲೆ ಏರಿಕೆ ಏನಾಗಿದೆ? ಬಡವ ಬದುಕಕ್ಕೆ ಆಗ್ತದ? ಎಲ್ಲೂ ನೋಡಿಲ್ಲ ನಾನು. ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ 100 ರೂಪಾಯಿ, ಕರ್ನಾಟಕದಲ್ಲಿ 94 ರೂಪಾಯಿ ಪೆಟ್ರೋಲ್, ಡೀಸೆಲ್ ಬೆಲೆ 87 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಬೆಲೆ 920 ರೂಪಾಯಿ. ಯಾವ ಕಾಲದಲ್ಲಿ ಆಗಿತ್ತು? $125 ಇತ್ತು ಒಂದು ಬ್ಯಾರಲ್ಗೆ. ಮನಮೋಹನ್ ಸಿಂಗ್ ಅವರು ಇದ್ದಂತ ಕಾಲದಲ್ಲಿ ಅವತ್ತು 70 ರೂಪಾಯಿಗೆ ಪೆಟ್ರೋಲ್ ಮಾರಿದ್ರು. 50 ಚಿಲ್ಲರೆಗೆ ಡೀಸೆಲ್ ಬೆಲೆ ಡೀಸೆಲ್ ಕೊಟ್ಟರು. ನಿಮ್ಗೆ ಏನ್ರಿ ಬಂದಿರೋದು ರೋಗ? ಯಾವ ದೇಶದಲ್ಲಿ ಇಲ್ಲ, ಪಕ್ಕದಲ್ಲಿ ಇರ್ತಕ್ಕಂಥ. ಅದಕ್ಕೆ ಈ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಹೇಳಿದ್ದಾರೆ, ಈ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಏನ್ ಇವರು ಏನ್ ಗುತ್ತಿಗೆ ತಗೊಂಡಿದಾರ ಶ್ರೀರಾಮ್ನ? ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದಾರೆ, ರಾಮನ ದೇಶದಲ್ಲಿ 94 ರೂಪಾಯಿ, ಸೀತೆ ದೇಶದಲ್ಲಿ ನೇಪಾಳದಲ್ಲಿ 53 ರೂಪಾಯಿ, ರಾವಣನ ದೇಶದಲ್ಲಿ ಲಂಕಾದಲ್ಲಿ 51 ರೂಪಾಯಿ. ಇದು ನಾನು ಹೇಳಿರೋದಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಹೇಳಿರೋದು.
ಲಂಕಾದಲ್ಲಿ 51, ನೇಪಾಳದಲ್ಲಿ 53, ಇಂಡಿಯಾದಲ್ಲಿ 94. ಇದಕ್ಕೆ ಇವ್ರ ಕೈ ಕೊಟ್ಟದು ಅಚ್ಚೇದಿ ನಾಯಕ. ಹೆಂಗಲ್ಲಪ್ಪ ಇದೇನು ಅಚ್ಚೇದಿನ ಅಂದ್ರೆ ಅಚ್ಚೇದಿ ನಾಯಕ. ಅಚ್ಚೇದಿ ನಾಯಕ. ತರಕಾರಿ ಬೆಲೆ ಗಗನ ಕೊಂಡೋಗ್ಬಿಟ್ಟಿದೆ, ಅಡಿಗೆ ಎಣ್ಣೆ ಗಗನ ಕೊಂಡೋಗ್ಬಿಟ್ಟಿದೆ, ಬೇಳೆ ಬೆಲೆ ಜಾಸ್ತಿ ಕೊಂಡೋಗ್ಬಿಟ್ಟಿದೆ. ಯಾಕೆ? ಡು ಯು ನೋ ಕೇಂದ್ರ ಸರ್ಕಾರ ತೆರಿಗೆ ಎಷ್ಟಾಗ್ತದೆ ಗೊತ್ತಾ? ಪೆಟ್ರೋಲ್ ಮೇಲೆ 32 ರೂಪಾಯಿ 98 ಪೈಸೆ 1 ಲೀಟರ್ಗೆ. 32 ರೂಪಾಯಿ 98 ಪೈಸೆ. ಡೀಸೆಲ್ ಮೇಲೆ 31 ರೂಪಾಯಿ 83 ಪೈಸೆ. ಅದೇ ಮನಮೋಹನ್ ಸಿಂಗ್ ಇರುವಾಗ 4 ರೂಪಾಯಿ ಅಲ್ಲ 3 ರೂಪಾಯಿ 45 ಪೈಸೆ 9 ರೂಪಾಯಿ 20 ಪೈಸೆ. ಪೆಟ್ರೋಲ್ ಮೇಲೆ 9 ರೂಪಾಯಿ 20 ಪೈಸೆ, ಡೀಸೆಲ್ ಮೇಲೆ